ಭೀಕರ ದುರಂತಕ್ಕೆ ಕೇರಳ ನಡುಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಸಂಭವಿಸಿದ್ದ ಭೀಕರ ಭೂಕುಸಿತದ ಅವಘಡ ಮಾಸುವ ಮೊದಲೇ ಕೇರಳದ ವಯನಾಡು ಜಿಲ್ಲೆ ಇದೇ ರೀತಿಯ ದುರ್ಘಟನೆಗೆ ಬೆಚ್ಚಿದೆ. ಕೇರಳದ ಕಾಸರಗೋಡು, ಕಣ್ಣೂರು, ವಯನಾಡು, ಕಲ್ಲಿಕೋಟೆ ಮತ್ತು ಮಲಪ್ಪುರಂ ಜಿಲ್ಲೆಗಳಲ್ಲಿ ಸಕ್ರಿಯ ಮುಂಗಾರಿನಿಂದಾಗಿ ಕಳೆದ 2 ವಾರಗಳಿಂದ ವಿಪುಲ ಮಳೆಯಾಗುತ್ತಿದೆ. ಅದು ಇಡೀ ಕೊಂಕಣ ವಲಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯದ 4 ಸೇರಿದಂತೆ 123 ಜನರು ಮೃತಪಟ್ಟು 128 ಮಂದಿ ಗಾಯಗೊಂಡಿದ್ದಾರೆ. 4 ಗ್ರಾಮಗಳೇ ಕಣ್ಮರೆಯಾಗಿದ್ದು, ಕೊಚ್ಚಿ ಹೋಗಿರುವ ನೂರಾರು ಜನರಿಗಾಗಿ NDRF ಸೇರಿದಂತೆ ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿದೆ. ಹಾಗಿದ್ದರೆ ಕೇರಳದಲ್ಲಿ ನಡೆದ ಭೂಕಂಪಕ್ಕೆ ಪ್ರಮುಖ ಕಾರಣವನ್ನ ನೋಡೋದಾದ್ರೆ, ಪರಿಸರ ಸೂಕ್ಷ್ಮ ವಲಯಕ್ಕೆ ಹಾನಿಯನ್ನ ಮಾಡಲಾಗಿತ್ತು ಮತ್ತು ವಿವೇಚನಾರಹಿತ ಕಲ್ಲು ಗಣಿಗಾರಿಕೆ, ಮೆಪ್ಪಾಡಿ ಗಣಿಗಾರಿಕೆ ನಿರಂತರವಾಗಿ ನಡೀತಾ ಇತ್ತು. ಪ್ರವಾಸೋದ್ಯಮಕ್ಕಾಗಿ ಪರಿಸರವನ್ನ ನಾಶ ಮಾಡಲಾಗಿತ್ತು. ಇದರ ಬಗ್ಗೆ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯಾದಂತಹ ಮಾಧವ್ ಗಾಡಗಲ್ ಸಮಿತಿ ಕೂಡ ಎಚ್ಚರಿಕೆಯನ್ನ ನೀಡಿತ್ತು ಮತ್ತು 2011ರಲ್ಲೇ ಕೇಂದ್ರಕ್ಕೆ ವರದಿಯನ್ನ ಕೂಡ ನೀಡಿತ್ತು. ಇಷ್ಟಾದರೂ ಕೇರಳ ಸರ್ಕಾರ ಎಚ್ಚೆತ್ತುಕೊಳ್ಳಲೇ ಇಲ್ಲ. ಅರಬ್ಬಿ ಸಮುದ್ರದ ಕರಾವಳಿಯಾಚೆ ಸೋಮವಾರ ಉಂಟಾದ ಮೆಸೋಸ್ಕೇಲ್ ಮೋಡ ವ್ಯವಸ್ಥೆಯಿಂದಾಗಿ ಭಾರಿ ಮಳೆಯಾಗಿದೆ. ಈ ಮೆಸೋಸ್ಕೇಲ್ ಮೋಡ ಅಂದರೆ 20 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗುತ್ತೆ. ಈ ಮೋಡ ವ್ಯವಸ್ಥೆ 2019ರ ಕೇರಳ ಪ್ರವಾಹಕ್ಕೂ ಕೂಡ ಕಾರಣವಾಗಿತ್ತು. ಕರ್ನಾಟಕದಲ್ಲಿ ಕಟ್ಟೆಚ್ಚರದ ಸೂಚನೆ. ರಾಜ್ಯದೆಲ್ಲೆಡೆ ಭಾರಿ ಮಳೆಯಾಗುತ್ತಿದ್ದು, ಪ್ರವಾಹ, ಭೂಕುಸಿತದಂತಹ ಪರಿಸ್ಥಿತಿ ಎದುರಿಸಲು ಎಲ್ಲಾ ಜಿಲ್ಲಾಧಿಕಾರಿಗಳು ಕಟ್ಟೆಚ್ಚರ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಲಾಶಯಗಳ ನೀರಿನ ಮಟ್ಟದ ಕುರಿತು ನಿರಂತರ ಪರಿಶೀಲನೆ ನಡೆಸಿ ಪ್ರವಾಹ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.